ನಾವು ಇಲ್ಲಿ ಅಹಮದಾಬಾದ್ ಏರ್ ಕ್ರ್ಯಾಶಿನ ಸುದ್ದಿಯಲ್ಲಿ ಮುಳುಗಿರುವಾಗಲೇ ಅಲ್ಲಿ ಮಿಡ್ಲ್ ಈಸ್ಟ್ನಲ್ಲಿ 200 ಏರ್ಕ್ರಾಫ್ಟ್ಗಳು ಒಂದೇ ಸಲ ಹಾರಾಡಿದ್ದಾವೆ. ಅವು ಯುದ್ಧ ವಿಮಾನಗಳು. ಇಸ್ರೇಲ್ ಇರಾನ್ಗಳ ಮಧ್ಯದಲ್ಲಿ ಮತ್ತೆ ಹೊತ್ಕೊಂಡಿದೆ. ಸ್ಪಷ್ಟ ಯುದ್ಧದ ಕಾರ್ಮೋಡ ಇದು, ಸ್ಪಷ್ಟ ಯುದ್ಧದ ಕಾರ್ಮೋಡ. ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸ್ತು. ನೀವು ಮಿಡ್ಲ್ ಈಸ್ಟ್ನ ಮ್ಯಾಪ್ ತೆಗೆದು ನೋಡಿದ್ರೆ ಇರಾನ್ ಎಲ್ಲಿದೆ, ಇಸ್ರೇಲ್ ಎಲ್ಲಿದೆ ಅಂತ ಅನಿಸುತ್ತೆ. ಇರಾನ್ ಒಂದು ಕಾಲದಲ್ಲಿ ಅಖಂಡ ಭಾರತಕ್ಕೆ ತಾಗಿಕೊಂಡಿದ್ದಂಥ ದೇಶ, ಭಾರತಕ್ಕೆ ತಾಗಿಕೊಂಡಿರುವ ದೇಶ, ಅಖಂಡ ಭಾರತಕ್ಕೆ. ಪಾಕಿಸ್ತಾನ ಏನಾಯಿತು, ಪಾಕಿಸ್ತಾನಕ್ಕೂ ಇರಾನ್ಗೂ ಗಡಿ ಶೇರ್ ಆಗುತ್ತೆ. ಅಫ್ಘಾನಿಸ್ತಾನಕ್ಕೂ ಇರಾಕ್ಗೂ ಸಾಮಾನ್ಯ ಗಡಿ ಇದೆ. ಒಂದು ಕಾಲದಲ್ಲಿ ಭಾರತಕ್ಕೂ ಇರಾನ್ಗೂ ಬಹಳ ಒಳ್ಳೆಯ ಸಂಬಂಧಗಳಿದ್ದು, ಬಿಡಿ ಅದನ್ನ. ಕಂದಹಾರ್ನಲ್ಲಿ ಇರಾನಿಯರು ಮತ್ತು ಭಾರತೀಯರ ಮೀಟಿಂಗ್ ಪಾಯಿಂಟ್ ಇತ್ತು. ಬಹಳ ನಾಲೆಡ್ಜ್ ಶೇರಿಂಗ್ ಆಗಿದೆ ಎರಡು ದೇಶಗಳ ಮಧ್ಯದಲ್ಲಿ. ಆ ವಿಷಯಕ್ಕೆ ಹೋಗೋದು ಬೇಡ ಈಗ. ಅಲ್ಲಿ ನೋಡ್ತಾ ಇದ್ದೀರಿ, ಇರಾನ್ ಈ ಕಡೆ, ಭಾರತ ಕಂದು ಬಣ್ಣದಲ್ಲಿ, ಪಾಕಿಸ್ತಾನ ಕಂದು ಬಣ್ಣದಲ್ಲಿ. ಪಾಕಿಸ್ತಾನದ ಗಡಿಗೆ ತಾಗಿಕೊಂಡು ಇರಾನ್ ಇದೆ. ಇರಾನ್ ಆದಮೇಲೆ ಇರಾಕ್ ಬರುತ್ತೆ, ಇರಾಕ್ ಆದಮೇಲೆ ಸಿರಿಯಾ ಬರುತ್ತೆ. ಇರಾಕು ಸಿರಿಯಾನ ಮ್ಯಾಪಲ್ಲಿ ತೋರಿಸಬಹುದು, ಇಸ್ರೇಲ್ ತೋರಿಸೋದು ಕಷ್ಟ. ಇಷ್ಟಿದೆ, ಅದು ಇಷ್ಟಿದೆ. ಆ ಮಾರ್ಕ್ ಮಾಡಿ ತೋರಿಸಿದ್ದಾರೆ ನೋಡಿ. ಮೆಡಿಟರೇನಿಯನ್ ಸಮುದ್ರ ಅಲ್ಲಿ ಕಾಣಿಸೋದು. ಆ ಮೆಡಿಟೇರಿಯನ್ ಸಮುದ್ರಕ್ಕೆ ತಾಗಿಕೊಂಡು ಇಸ್ರೇಲ್ ಬರುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಬೇಕು ಅಂದರೆ ಅದು ಸಿರಿಯಾನ್ನ ದಾಟ್ಕೊಂಡು, ಇರಾಕನ್ನು ದಾಟ್ಕೊಂಡು ದಾಳಿ ನಡೆಸಬೇಕು. ಮಾಡಿದ್ದಾರೆ ಇವರು, ದಾಳಿ ಮಾಡಿದ್ದಾರೆ. ನಿಮಗೊಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಇಸ್ರೇಲ್ಗೆ ತನ್ನ ಜೊತೆ ಶತ್ರುತ್ವ ಕಟ್ಟಿಕೊಂಡಿರುವ ಯಾವ ದೇಶವೂ ಅಣುಬಾಂಬನ್ನು ಹೊಂದುವುದು ಇಷ್ಟ ಇಲ್ಲ. ನೀವು ಏನಾದರೂ ಮಾಡ್ಕೊಳ್ಳಿ, ಅಣುಬಾಂಬನ್ನು ನೀವು ತಯಾರು ಮಾಡೋದಕ್ಕೆ ಬಿಡೋದಿಲ್ಲ ನಾವು. ತನ್ನ ಸುತ್ತಲಿನ ಯಾವ ದೇಶಕ್ಕೂ ಅಣುಬಾಂಬ್ ಮಾಡಿಕೊಳ್ಳೋದಕ್ಕೆ ಇಸ್ರೇಲ್ ಬಿಟ್ಟಿಲ್ಲ. ಇಸ್ರೇಲ್ ತಾನು ಒಂದು ಅಂದಾಜಿನ ಪ್ರಕಾರ ಒಂದು 300 ಅಣುಬಾಂಬ್ ಇಟ್ಕೊಂಡಿದೆ. ದೇ ಸ್ಟಾರ್ಟೆಡ್ ದೇರ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇನ್ 1948. ದೇಶ ಅಸ್ತಿತ್ವಕ್ಕೆ ಬಂದಾಗಲೇ ಅವರು ತಮ್ಮ ಅಣು ಯೋಜನೆಯನ್ನು ಶುರು ಮಾಡಿದ್ರು. ಬೈ 1976 ಅಷ್ಟೊತ್ತಿಗೆ ಅವರು ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿಬಿಟ್ಟಿದ್ರು. ಅದು ಇಸ್ರೇಲ್. ನಾವು ಇಟ್ಕೊಂಡಿರ್ತೀವಿ, ಬಟ್ ನೀವು ಯಾರೂ ಇಟ್ಕೊಳ್ಳಂಗಿಲ್ಲ ಅಂತ. ಇರಾನ್ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂದರೆ ಹೆಂಗಾರು ಮಾಡಿ ಅಣುಬಾಂಬನ್ನು ತಯಾರು ಮಾಡಬೇಕದು. ಇಸ್ರೇಲ್ ಬಿಡೋದಿಲ್ಲ ಅದಕ್ಕೆ. ನಿಮಗೊಂದು ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಇವತ್ತಿನ ಇರಾನೇ ಬೇರೆ, ಈಗ ಒಂದು 45-50 ವರ್ಷದ ಹಿಂದಿನ ಇರಾನೇ ಬೇರೆ. ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತೀರಿ, ಒಂದು ಗೂಗಲ್ ಟೈಪ್ ಮಾಡಿ ಇರಾನ್ ಇನ್ 1950, 1960, 1970 ಅಂತ ಒಂದು ಗೂಗಲ್ ಸರ್ಚ್ ಮಾಡಿ ಒಂದು ಇಮೇಜಿಗೆ ಹೋಗಿ ಏನೇನು ಎಂತೆಂಥ ಫೋಟೋಗಳು ಬರ್ತಾವೆ ನೋಡಿ. ಈಗಿನ ಇರಾನೇ ಬೇರೆ, ಆಗಿನ ಇರಾನೇ ಬೇರೆ. ಈಗ ಅಯತುಲ್ಲಾ ಖಮೇನಿಯ ಪೊಲೀಸರು ಹಿಜಾಬ್ ಹಾಕಿಕೊಳ್ಳದೆ ರಸ್ತೆಗೆ ಬರುವ ಹುಡುಗಿಯರನ್ನು ನಡು ರಸ್ತೆಯಲ್ಲಿ ಬಡಿದು ಕೊಲ್ತಾರೆ ಈಗ. ಬಟ್ 1960ಸ್ನಲ್ಲಿನ ಇರಾನೇ ಬೇರೆ. ಒನ್ ಆಫ್ ದ ಮಾಡರ್ನ್ ಸೊಸೈಟೀಸ್ ಇನ್ ದ ವರ್ಲ್ಡ್ ಅದು. ಆವಾಗ ಸ್ತ್ರೀ ಸ್ವಾತಂತ್ರ್ಯ ಇತ್ತು, ಮಹಿಳೆಯರ ಶಿಕ್ಷಣಕ್ಕೆ ಸ್ವಾತಂತ್ರ್ಯ ಇತ್ತು. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಆಗಿನ ಸಮಾಜದಲ್ಲಿ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಕೂಡ ಬ್ರಿಟಿಷರೇ ಆಳ್ತಾ ಇದ್ದದ್ದು. 1950ಸಲ್ಲಿ ಒಂದು ಆಕ್ರೋಶ ಶುರುವಾಗುತ್ತೆ. ನಮ್ಮಲ್ಲಿ ಇಷ್ಟು ಸಮೃದ್ಧವಾದ ಪೆಟ್ರೋಲಿಯಂ ಇದೆ, ಬ್ರಿಟಿಷರು ಯಾಕೆ ಅದನ್ನು ತಗೋಬೇಕು, ತಿನ್ನಬೇಕು ಅಂತ ಒಂದು ಆಂದೋಲನ ಶುರುವಾಯಿತು. ಬ್ರಿಟಿಷರನ್ನು ಅಲ್ಲಿಂದ ಕಳಿಸಿದ್ರು. ಆ ಸಂದರ್ಭದಲ್ಲಿ ರಷ್ಯಾಕ್ಕೆ ಹತ್ರ ಆಗ್ತಾ ಹೋಗುತ್ತೆ ಇರಾನು. ಅಮೇರಿಕಕ್ಕೆ ಅದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕೋಲ್ಡ್ ವಾರ್ನ ಟೈಮ್ ಅದು. ಅಮೇರಿಕಕ್ಕೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಮೇರಿಕ ಇರಾನ್ ಒಳಗೊಂದು ದಂಗೆ ಮಾಡಿಸುತ್ತೆ. ರಷ್ಯಾಕ್ಕೆ ಹತ್ತಿರವಾಗ್ತಾ ಇದ್ದಂಥ ಆಡಳಿತವನ್ನು ಕೆಳಗಿಳಿಸಿ ತನ್ನ ಜೊತೆಗೆ ಆತ್ಮೀಯರಾಗಿದ್ದಂಥ ಇರಾನಿನ ರಾಜಮನೆತನದ ಶಾನನ್ನು ಕರ್ಕೊಂಬಂದು ಕೂಡಿಸುತ್ತಲ್ಲಿ. ಶಾ ಬಿಕಮ್ಸ್ ದ ಕಿಂಗ್. ಆ ನಂತರ ಅಮೇರಿಕ ಇರಾನದ್ದು ಅತ್ಯಂತ ಉತ್ತುಂಗದ ಸಂಬಂಧ ಅದು. ಏನು ಒಪ್ಕೊಂಡು ಮುದ್ದಾಡೋದೊಂದು ಬಾಕಿ ಇತ್ತು, ಇವರು ಅಪ್ಪಿಕೊಂಡು ಮುದ್ದಾಡುವುದೊಂದು ಬಾಕಿ ಇತ್ತು. ಈಗ ಇರಾನ್ ಮೇಲೆ ಅಮೇರಿಕಾನೂ ಬಾಂಬ್ ಹಾಕುತ್ತೆ, ಇಸ್ರೇಲು ಬಾಂಬ್ ಹಾಕುತ್ತೆ. ಏನು ಆತ್ಮೀಯತೆ, ಏನು ಕಥೆ. ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಶುರು ಮಾಡಿದಾಗ
ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಕಟ್ಟುವ ಟೆಕ್ನಾಲಜಿ ಕೊಟ್ಟಿದ್ದ ಅಮೆರಿಕ. ಭೂಮಿಯ ಒಳಗೆ 60 ಅಡಿ ಆಳದಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿ ಹೆಂಗೆ ಕಟ್ಟಬೇಕು ಅಂತ ಇರಾನಿಗೆ ಕಲಿಸ್ಕೊಟ್ಟಿದ್ದ ಅಮೆರಿಕ. ಅಷ್ಟೊಂದು ಆತ್ಮೀಯತೆ ಇತ್ತು ಇವ್ರಿಗೆ. ಇಸ್ರೇಲು ಇರಾನಿನ ಆತ್ಮೀಯತೆ ಅದು ನೆಕ್ಸ್ಟ್ ಲೆವೆಲ್ಲು. ಟೆಲ್ ಅವೀವ್ ಟು ಟೆಹರಾನ್ ಡೈರೆಕ್ಟ್ ಫ್ಲೈಟ್ ಇತ್ತು. ಇಸ್ರೇಲಿನ ವಾಣಿಜ್ಯ ರಾಜಧಾನಿ, ಫೈನಾನ್ಷಿಯಲ್ ಕ್ಯಾಪಿಟಲ್ ಟೆಲ್ ಅವೀವ್ನಿಂದ ಇರಾನಿನ ರಾಜಧಾನಿ ತೆಹರಾನ್ಗೆ ಡೈರೆಕ್ಟ್ ಫ್ಲೈಟ್ ಇತ್ತು. ವೆಕೇಷನ್ಗೆ ಹೋಗ್ತಿದ್ರು ಇಸ್ರೇಲಿಗಳು ಇರಾನ್ಗೆ, ಇರಾನಿಯನ್ನರು ಇಸ್ರೇಲಿಗೆ ವೆಕೇಷನ್ಗೆ ಬರೋರು. ಸಮುದ್ರ ದಂಡೆಯಲ್ಲಿ ಭಾಳ ಓಪನ್ ಸೊಸೈಟಿ ಇತ್ತಲ್ಲ ಅವಾಗ ಇರಾನು. ಹಾಗಿದ್ದ ಇರಾನ್ನಲ್ಲಿ ಈತ ಒಬ್ಬ ಬಂದ, ಅಯಾತುಲ್ಲಾ ಖೊಮೇನಿ. ಇಸ್ಲಾಂನ ಮಾರ್ಗದಿಂದ ಇರಾನ್ ದೂರ ಹೋಗ್ತಾ ಇದೆ, ಕುರಾನಿನ ಮಾರ್ಗದಿಂದ ದೂರ ಹೋಗ್ತಾ ಇದೆ. ಹಿಂಗಾಗಬಾರ್ದು, ದಿನದಿಂದ ದಿನಕ್ಕೆ ಅಮೇರಿಕದ ಕೈಗೊಂಬೆ ಆಗ್ತಾ ಇದೆ ಅನ್ನುವ ಆಂದೋಲನವನ್ನು ಈತ ಸ್ಟಾರ್ಟ್ ಮಾಡ್ದ. ಅದಕ್ಕೊಂದು ಟ್ರ್ಯಾಕ್ಷನ್ ಸಿಕ್ತು. ಅಂತಿಮವಾಗಿ ಇರಾನನ್ನು ಆಳ್ತಾ ಇದ್ದ ಶಾನನ್ನು ದೇಶದಿಂದ ಓಡಿಸಿದ್ರು. ಅಯಾತುಲ್ಲಾ ಖೊಮೇನಿ ದೇಶದ ಆಡಳಿತಕ್ಕೆ ಬಂದು ಕೂತ್ಕೊಂಡ. ಐ ಥಿಂಕ್ 1979, 1979. ಆಮೇಲೆ ಶುರುವಾಯಿತು ನೋಡಿ ಇರಾನ್ ವರ್ಸಸ್ ಇಸ್ರೇಲು, ಇರಾನ್ ವರ್ಸಸ್ ಅಮೇರಿಕಾ, ಇರಾನ್ ವರ್ಸಸ್ ವೆಸ್ಟರ್ನ್ ವರ್ಲ್ಡು ಶುರುವಾಗಿದ್ದ ಆಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.